ಕರ್ನಾಟಕ ಬಂದ್ ಯಶಸ್ಸಿಗೆ ವಾಟಾಳ್ ಹರಸಾಹಸ ಪಡ್ತಿದ್ದಾರೆ. ಬಂದ್ಗೆ ಬೆಂಬಲಿಸುವಂತೆ ಕೋರಿ ಇವತ್ತು ವಾಟಾಳ್ ನಾಗರಾಜ್ ರ್ಯಾಲಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ರ್ಯಾಲಿಯನ್ನ ಮಾಡಿದ್ದಾರೆ. ಈ ಸಂದರ್ಭ ವಾಟಾಳ್ ನಾಗರಾಜ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನದ ಸಮೇತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಾಟಾಳ್ ನಾಗರಾಜ್ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. 22ನೇ ತಾರೀಕಿನ ಕರ್ನಾಟಕ ಬಂದ್ ಯಶಸ್ಸಿಗೆ ಎಲ್ಲಾ ರೀತಿ ಪ್ರಯತ್ನಗಳಾಗ್ತಾ ಇದೆ. ಬೇರೆ ಬೇರೆ ಸಂಘಟನೆಗಳಿಗೆ ಮಾಧ್ಯಮದ ಮೂಲಕವಾಗಿ ಮನವಿಯನ್ನ ಮಾಡಿಕೊಂಡಿದ್ದು ಆಯ್ತು, ಸಭೆಗಳನ್ನ ನಡೆಸಿದ್ದು ಆಯ್ತು. ಇವತ್ತು ರ್ಯಾಲಿಯನ್ನ ಕೂಡ ನಡೆಸಿದ್ರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ನಡೆದಿರುವಂತಹ ರ್ಯಾಲಿ. ಈ ಸಂದರ್ಭ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ ವಾಹನ ಸಮೇತವಾಗಿ. ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ. ಬಹಳ ಗ್ರಾಮ್ಯವಾಗಿ ನಮ್ಮಲ್ಲಿ ಮಾತನಾಡ್ತಾರೆ. 9 ತಿಂಗಳಿಗೆ ಹೆರಿಗೆ, 9 ತಿಂಗಳಿಗೆ ಹೆರಿಗೆ ಗ್ರಾಮ್ಯ ಭಾಷೆ. ಯಾರೋ ಬಂದು ಸುಮಾರು 12 ತಿಂಗಳು ಮಾಡಿ ಅನ್ನಂಗೆ ಆಗುತ್ತೆ. ಅದಲ್ಲ, ಈ ನಾಡಿಗಾಗಿ ಕನ್ನಡಿಗರಿಗಾಗಿ ಯಾವ ಪರೀಕ್ಷೆನೂ ಇಲ್ಲ. ಅವತ್ತು ಬರೀ ಇದು ಕೂಡೋದು ಕಳೆಯೋದು ಅಂಕಿ ಸಂಖ್ಯೆ ಬಿಟ್ರೆ ಯಾವ ಪರೀಕ್ಷೆ ಇಲ್ಲ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೊದಲಿಂದಲೂ ಕನ್ನಡ ವಿರೋಧಿಯಾಗಿದ್ದಾರೆ. ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸಮಗ್ರ ಕನ್ನಡ ನಾಡು ನಮ್ಮ ಜೊತೆಲಿದೆ. ಯಾಕೆ ಬಂದು ಅನ್ನೋದಕ್ಕೆ ನಿಮ್ಗಾಗಲೇ ಹೇಳಿದ್ದೀನಿ. 20 ಬೇಡಿಕೆಗಳನ್ನ ಮುಂದಿಟ್ಟಿದ್ದೀವಿ. ಯಾರ್ದಿದು? ಕನ್ನಡಿಗರದು. ಯಾರಿಗಾಗಿ? ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಯಾರ ಮಾತು ಕೇಳಬೇಡಿ, ಯಾರಿಗೂ ಬೆಲೆ ಕೊಡಬೇಡಿ. ಬಂದ್ 22, ಬಂದ್ 22, ಬೇರೆ ಮಾತು ಇಲ್ಲ. ಶನಿವಾರ ಕರ್ನಾಟಕ ಬಂದ್. ಇದೇ ಶನಿವಾರದ ಬಂದನ್ನ ಯಶಸ್ವಿ ಮಾಡುವುದಕ್ಕೆ ವಾಟಾಳ್ ನಾಗರಾಜ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ರ್ಯಾಲಿ ನಡೆಸಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 20 ಬೇಡಿಕೆಯನ್ನ ಮುಂದಿಟ್ಟು ಬಂದ್ ಮಾಡಿಯೇ ಸಿದ್ಧ ಅಂತ ಫೀಲ್ಡ್ಗಿಳಿದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಬಂದ್ನ ಪ್ರಿಪರೇಷನ್ ಯಾವ ರೀತಿಯಾಗಿ ನಡೆಸ್ತಾ ಇದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕರ್ನಾಟಕ ಬಂದ್ ಯಶಸ್ಸಿಗೆ ವಾಟಾಳ್ ಶತ ಪ್ರಯತ್ನ. ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಬಂದ್ ಬಂದ್ ಬಂದ್. ಮೂಡದ ಒಮ್ಮತ, ರ್ಯಾಲಿ ನಡೆಸಿ ಸಹಕಾರ ಕೋರಿದ ವಾಟಾಳ್. ಬಂದ್ 22, ಬಂದ್ 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 ಬಂದ್. ಕರ್ನಾಟಕ ಬಂದ್. ನಾಳೆ ಕಳೆದು ನಾಡಿದ್ದಾದ್ರೆ ಇಡೀ ಕರ್ನಾಟಕ ಬಂದ್. ಮರಾಠಿ ಪುಂಡರ ದಾಂಧಲೆ, ದೌರ್ಜನ್ಯ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಇದೇ ಶನಿವಾರ ಇಡೀ ಕರುನಾಡು ಸ್ತಬ್ಧವಾಗಲಿದೆ. ಆದರೆ ಬಂದ್ಗೆ ಸಂಘಟನೆಗಳಲ್ಲೇ ಒಮ್ಮತ ಮೂಡದ ಕಾರಣ ಗೊಂದಲದ ಗೂಡಾಗಿದೆ. ಹೀಗಾಗಿ ರ್ಯಾಲಿ ನಡೆಸಿ ಬಂದ್ಗೆ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ಫೀಲ್ಡ್ಗಿಳಿದಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ರ್ಯಾಲಿ ನಡೆಸಿದ್ದ ವಾಟಾಳ್ ನಾಗರಾಜ್ ಬಂದ್ಗೆ ಸಹಕಾರ ಕೋರಿದ್ರು. ಕರ್ನಾಟಕ ಬಂದ್ ತೆಗಿಬೇಡಿ. ಕರ್ನಾಟಕ ಬಂದಿದೆ. ನೀವು ಒಂದು ದಿನ ದಯಮಾಡಿ ಇವತ್ತು ಇಡೀ ದಿನ ಬೆಂಗಳೂರಿನಲ್ಲಿ ರ್ಯಾಲಿ ನಡೆಸಲಿರೋ ಕನ್ನಡ ಪರ ಸಂಘಟನೆಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೃಹತ್ ಮೆರವಣಿಗೆ ನಡೆಸಲಿವೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಮೆರವಣಿಗೆ ಆರಂಭಿಸಿದ್ದು ತೆರೆದ ವಾಹನದಲ್ಲಿ ರ್ಯಾಲಿ ನಡೆಸಿದ್ದಾರೆ. ಯಾರ್ದಿದು? ಕನ್ನಡಿಗರದು. ಯಾರಿಗಾಗಿ? ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಯಾರ ಮಾತು ಕೇಳಬೇಡಿ, ಯಾರಿಗೂ ಬೆಲೆ ಕೊಡಬೇಡಿ. ಬಂದ್ 22, ಬಂದ್ 22, ಬೇರೆ ಮಾತು ಇಲ್ವೇ ಇಲ್ಲ. 20 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಬಂದ್. ಅಂದಹಾಗೆ ಕರ್ನಾಟಕ ಬಂದ್ಗೆ ಕರೆ ನೀಡಿರೋದು ಸುಮ್ಮನೆ ಅಲ್ಲ. ಕನ್ನಡ ಪರ ಸಂಘಟನೆಗಳು ಪ್ರಮುಖ 20 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ ಕೊಟ್ಟಿವೆ. ಬೇಡಿಕೆಗಳು ಯಾವುವು ಅಂತ ನೋಡೋದಾದ್ರೆ, ಕನ್ನಡ ಪರ ಹೋರಾಟಗಾರರ ಬೇಡಿಕೆಗಳ ಪೈಕಿ ಪ್ರಮುಖ ಬೇಡಿಕೆ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು,
ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸೇರಿದಂತೆ ಗಡಿನಾಡುಗಳು ಬೆಳವಣಿಗೆಯಾಗಬೇಕು. ಬೆಳಗಾವಿ ಜಿಲ್ಲೆ ಉಳಿಸಬೇಕು. ಎಂಇಎಸ್ ನಿಷೇಧ ಮಾಡಬೇಕು. ಶಿವಸೇನೆ ಎಂಇಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು. ಬೆಳಗಾವಿಯ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು. ಸಂಭಾಜಿ ಪ್ರತಿಮೆಯನ್ನ ತೆಗೆಯಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗೆಯೇ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು ಕಾರ್ಯಗತವಾಗಬೇಕು ಅನ್ನೋದು ಸೇರಿದಂತೆ ಒಟ್ಟು 20 ಬೇಡಿಕೆಗಳಿಗಾಗಿ ಒತ್ತಾಯಿಸಿದ್ದಾರೆ. ಇನ್ನು ಶನಿವಾರದ ಬಂದ್ಗೆ ರೆಡಿಯಾಗಿರೋ ಕನ್ನಡಪರ ಹೋರಾಟಗಾರರು ಇವತ್ತು ಬೆಳಗಾವಿಯಲ್ಲಿ ಸಭೆ ಸೇರಿದ್ದಾರೆ. 2 ಸಂಘಟನೆಗಳು ಮಾತ್ರ ಬಾಹ್ಯ ಬೆಂಬಲ ನೀಡಿದ್ದು, ಬಹುತೇಕ ಎಲ್ಲಾ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ವಕೀಲರ ಸಂಘ, ಆಟೋ ಚಾಲಕರ ಸಂಘ, ರೈತ ಸಂಘ, ವ್ಯಾಪಾರಸ್ಥರು ಬಂದ್ಗೆ ಬೆಂಬಲ ನೀಡಿದ್ದಾರೆ. ಶನಿವಾರ ಬೆಳಗ್ಗೆ 6 ಗಂಟೆಗೆ ಬಸ್ ನಿಲ್ದಾಣದಿಂದ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ಬಂದ್ ಬೆಂಬಲ, ಸಿಎಂ ಜೊತೆ ಚರ್ಚಿಸಬೇಕು ಎಂದ ರಾಮಲಿಂಗಾರೆಡ್ಡಿ. ಇನ್ನು ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ಸಿಎಂ ಜೊತೆ ಚರ್ಚಿಸಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹೋರಾಟಗಾರರ ಬೇಡಿಕೆಗಳು ರಾಜ್ಯದ ಪರವಾಗಿದೆ ಎಂದಿದ್ದಾರೆ. ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ, ಜಲ, ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು ಹೋರಾಟ ಮಾಡ್ತಾ ಇದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಮಾಡಿ ಅಂತ ಹೇಳೋದ್ರಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರಮುಖ 20 ಬೇಡಿಕೆ ಇಟ್ಕೊಂಡು ಬೀದಿಗಿಳಿಯಲು ಸಜ್ಜಾಗಿವೆ. ಆದರೆ ಶನಿವಾರದ ಬಂದ್ಗೆ ಹಲವು ಸಂಘಟನೆಗಳಲ್ಲಿ ಒಮ್ಮತ ಮೂಡದ ಕಾರಣ ಬಂದ್ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನೋದೇ ಗೊಂದಲವಾಗಿದೆ. ಬ್ಯೂರೋ ರಿಪೋರ್ಟ್, TV9.